ಏ ಮಂಜ, ಓಯ್ ಬಾರ್ಲ ಲಾರಿಕೆ ಕೇಳಿಸ್ತಿಲ್ವೇನ್ಲ? ಬಾರೋ. ಯಾಕಪ್ಪ ಯಾಕೆ ಹಿಂಗ್ ಕೂತ್ಕೊಂತಿದ್ಯಾ ಬಾಗ್ಲ ನಿಂತ್ಕೊಂಡು? ನಾನು ಒಳಗೆ ಕೂತ್ಕೊಂಡು ಹೋಮ್ ವರ್ಕ್ ಬರ್ಕೊಂತಿದ್ದೆ. ಏನಪ್ಪ ಆಗ ಯಾತಪ್ಪ ಕವರ್ನ ಏನೋ ತಂದಿದ್ಯಾ? ಏನಪ್ಪ ಅದು? ಏಯ್ ಯಾತನಾಗ್ಲಿ ಕರಿಯ ನಿಮ್ಮ ಅಮ್ಮಯ್ಯನ ನಿಮ್ಮ ಅಜ್ಜಿನ ಯಾರನ್ನ ಕರಿ, ವರಿಕಿಲ್ಲ ಅಂದ್ರೆ ಒಟ್ಟು ಕರಿತೀನಿ ತಡಿ ಒಂದ್ರ ಒಟ್ಟು. ಯಮೋಯ್ ಅಪ್ಪಯ್ಯ ಯಾತ ಕವರ್ನ ತಂದೆತ್ ಕಣವ, ಬಾರವ. ಅಜ್ಜಿ ನೀನು ಬರ್ಬೇಕಂತೆ, ಅಪ್ಪಯ್ಯ ಕರಿತಾ ಇದ್ ಬಾರಜ್ಜಿ. ಯಾಕ ಅಪ್ಪಯ್ಯ ಹಂಗ್ ಕೂತ್ಕೊಂತಿದ್ಯಾ? ಏನಾಗೈತ್ ನಿನಗೆ? ಏನ್ ನಿಮ್ಮ ಅಪ್ಪ ಯಾತ ಕೈಯಾಗ ಹಿಡ್ಕೊಂಬಂದೇವ್ನಿ? ಏನಾದು? ಏನು ನಂಗೂ ಗೊತ್ತಿಲ್ಲ ಕಣಜ್ಜಿ. ಯಾತು ಕವರ್ನಾಗಿರೋದು ಹೇಳಪ್ಪ ಅಂತಂದ್ರೆ ಮೊದ್ಲು ನಿಮ್ಮ ಅಮ್ಮ ಇನ್ನು ನಿಮ್ಮ ಅಜ್ಜಿನೂ ಕರಿ, ಆಮೇಲೆ ಹೇಳ್ತೀನಿ ಅಂತ ನೋಡಜ್ಜಿ. ಕೇಳಜ್ಜಿ ನೀನು ಅದು ಯಾತು? ಏನಪ್ಪಯ್ಯ ಅದು? ಯಾತ ಕರೆ ಕವರ್ನ ಹಿಡ್ಕೊಂಬಂದಿದ್ಯಾ? ಏ ಯಾತು ಇಲ್ಕಣಮ್ಮ, ಊರಕ್ಕೆ ಮೀನು ಮಾರೋರು ಬಂದಿದ್ರು. ಶನಕ್ಕಿದ್ವು ಮೀನು. ಅಲ್ಲಿ ರಂಗಜ್ಜ ಅವರೆಲ್ಲ ಹೇಳ್ತಿದ್ರು, ಶನಕ್ಕಿದ್ದ ತಕೊಂಡೋಗ ಅಪ್ಪಯ್ಯ ನೀನೊಂದು 2-3 kg ಅಂತಾನ. ಮುಳ್ಳು ಪಳ್ಳು ಜಾಸ್ತಿ ಇಲ್ಲ, ಉಂಬಕ್ ಶನಕ್ಕಿರ್ತೈತೆ ತಗೊಂಡೋಗು ಅಂದ್ರು. ಅದಕ್ಕೆ ನಾನು ತಕೊಂಬಂದಿ. ಅವನ್ ತೊಳೆದೀಗ ಮಾಡ್ಬೇಕಣಮ್ಮ. ಅದಕ್ಕೆ ನಿನ್ನೂ ಅವಳನ್ನು ಕರೆದಿದ್ದು. ನೀನ್ ಬುಗ್ಸಿ ನೀನ್ ತಿಗದಾಗ ಹೋಗೋರು ಯಾರು ಇಲ್ಕಣ ಅಪ್ಪಯ್ಯ. ನೆನ್ನೆಲ್ ಮೊನ್ನೆ ದಿನ ಕೋಳಿ ಕೊಯ್ಸ್ಕೊಂಬಂದು ತಿಂದಿದ್ಯಾ ಒಡ್ಲೊಡಿ ಹಂಗಿ. ತಿರ್ಗಾಲೆ ಮೀನು ಹೊತ್ಕೊಂಬಂದಿದ್ಯಾ ನೋಡು. ನಿನ್ಗೆ ಯಾವ್ದನ ಮಾನ ಮರಿ ಇದೈತೆ ನಿನ್ಗೆ? ಯಾತನ ಮಾಡ್ಕೊಳಪ್ಪ. ನಾನಂತೂ ಮೀನು ಪಾನ ತೊಳೆಯಕ್ ಬರಲ್ಲ. ಏನ್ ದಿನ ಬಿಡ್ತೀನಿ ಅದೇ ಆತಿ ಅಪ್ಪಂದು. ಇನ್ನೊಂದಿಟ್ಟು ಉಗಳತಿ ಕ್ಯಾಕರ್ಸ್ ಮಕ್ಕಿ ಆ ಅಪ್ಪಿಗೆ ಮಾನ ಮರ್ಯಾದಿಲ್ಲ ಅಪ್ಪಿಗೆ. ಯಾತನ ಕೂಡಿಕೊಂಡು ಅದೊಂದ್ ತರನ ಇದೊಂದ್ ತರನ ಅಂಬದೇನೋ ಐತೆ ನೋಡು. ಈಗಳಪ್ಪ ಕೂಳು 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 ಅಂತ ಸಾಯ್ತಾನ ಹಂಗೇನ. ನೋಡಾಲೆ ಮೀನು ಹೊತ್ಕೊಂಬಂದಿರೋದ. ನಾನು ಬಟ್ಟೆ ನನಕ್ಕಿದ್ದೆ ವೈಜ್ಞಾನ ಅಂತಾನ. ಈಗ ಮೀನು ಹೊತ್ಕೊಂಬಂದ್ರೆ ಮಾಡಳೆ ಅವಳು. ನಾನ್ ಮಾಡಕ್ಕಾಗಲ್ ಕಣತಿ. ಆಯಪ್ಗೆ ಸೆಲ್ಲಾಟ. ಯಾಲ 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 ನೋಡ, ಅತ್ತೆ ಸೊಸೆ ಇಬ್ರುನು ಇಬ್ರೊಂದಾಗಿ ನನ್ನ ಮೇಲೆ ಶಾಲೆ ಮೇಲೆ ಹತ್ಕೊಂಡು ಜಗಳಕ್ಕೆ ಬಂದಿರೋದ. ಅಬ್ಬಾ ಬಿಡ್ರಿ ಅಮ್ಮ, ಹೆಂಗಾರೆ ತಾಂಡೋಗಿ ನಾಯಿಗೆ ಹಾಕಿ ಬರ್ತೀನಿಗೇನು? ಹೋಗ್ಲಿ, ನಾನು ಮೀನು ಚೆನ್ನಾಗಿದ್ದಾವೆ, ಮನ ಮಕ್ಕಳೆಲ್ಲ ಉಣ್ಬೋದು ಅಂತ ತೊಂದ್ರೆ ನೀನು ಉದ್ದಕ್ಕೂ ಜಗಳಕ್ಕೆ ಬರ್ತೀನಿ ನನ್ನ ಮೇಲೆನ? ಬಿಡ್ರಿ, ಆಯ್ಸ್ಕೆ ಅಷ್ಟು ಬರ್ತೀನಿ. ಹೋಗೋದೊಂದು 300 ರೂಪಾಯಿ ಅಷ್ಟೇ ಅಲ್ವೇ? ಸರ್ಕೊಂಡ್ರಮ್ಮ ಆತು. ಅಜ್ಜಿ ಮಾಡ್ರಜ್ಜಿ ಮೀನಿನ ಸಾರ. ಜಾಸ್ತಿ ದಿನ ಆಗೈತ್ ಉಂಡು, ಮಾಡ್ರಜ್ಜಿ ಮೀನಿನ ಸಾರ. ಏಯ್ ತಿಕ್ಕ ಮುಚ್ಕೊಂಡು ನಿಂತ್ಕೊಳ ಬಂದ್ರ ಒಟ್ಟು. ತಂದೆ ಮಗುಗೆ ಒಂದು ಮಾರದ್ದಾಯ್ತು ನಾಲಿಗೆ. ಹಾಲೆ ನೋಡಿ ಇವನ್ನ ಅಜ್ಜಿ ಮಾಡ್ರಜ್ಜಿ ಮೀನಿನ ಸಾರ ಅಂತ ನಿಂತ್ಕೊಂಡ್ರದ. ಯಾತನ ತಕೊಂಡ್ ಬಡಿತೀನಿ ನೋಡಿ ನಿನಗೆ. ನನ್ನ ಕಷ್ಟ ನನಗೆ ಬದುಕು ಬಾಳು ಮಾಡ್ಕೊಂಡಿಲ್ಲಪ್ಪ ಅಂತ ನಾನು ಸಾಯ್ತಾ ಇದ್ದೀನಿ. ಇಲ್ಲಿ ತಂದೆ ಮಗುಗೆ ಕೂಳಿಂದ ಚಿಂತೆ ನಿಮ್ಗೆ. ಏ ಅಮ್ಮಣ್ಣಿ, ಬಿಡಮ್ಮಣ್ಣಿ, ಯಾಕೆ ಬೈತೆ ಬಿಡಮ್ಮ ಹುಡುಗನ್ನ. ಸಣ್ಣ ಹುಡುಗನ ಮೇಲೆ ಯಾಕೆ ಜಗಳಕ್ಕೆ ಹೋಕ್ಕೆ ಬಿಡೇ, ಎಲ್ಲ ತಿಮ್ಮಂಗ ಆಗೈತೆ. ಗಮ್ತೈತ್ ಬಿಡು. ಎಸೆಟೇನಾ ಆ ಬಟ್ಟೆನ ನಾನೇ ಒಗಿತೀನಿ. ಹೋಗು, ಅಪ್ಪ ತೊಳ್ಕೊಂಡ್ ಕೊಡ್ತಾನೆ ಮೀನ. ಮಾಡಿಕ್ ಹೋಗಿ ಏನ್ ಮಾಡಕ್ಕಲ್ಲ, ಹೋಗು ಎಸೆಟೆ ಅತ್ತ ಇದೊಂದ್ಸಲಿನ. ಸುಮ್ನಿರತ್ತೆ ಅತ್ತು. ಇವ್ರದು ರಾಮಣ್ಣ ದಿನ ಕೇಳಿ ನನಗೂ ಸಾಕಾಗೈತಿ. ದಿನ ಬಿಡ್ ದಿನ ಬಾಡು ಬಳ್ಳೆ ಅಂತ ತಂದ್ರೆ ಯಾವಳ ಕೈಲಿ ಹಾಕೈತೇಳು ಮಾಡಕ್ಕೆ. ನೆನ್ನೆ ದಿನಲ್ಲ ಮೊನ್ನೆ ದಿನ ಹೋಗ ಮಾರನಾಮೆ ಹಬ್ಬದ ಕರಿಯಾಗಿ ಉಂಡು ಬಂದೇವ್ರಿ. ತಿರ್ಗಾ ಅದನ್ನೇ ಈಗಾಗಲೇ ಮೀನು ಹೊತ್ಕೊಂಬಂದಿದ್ರೆ ಯಾವಳ ಕೈಲಿ ಹಾಕೈತತೆ? ಹೋಗ್ಲಿ ಬಿಡಿ ಅಮ್ಮಣ್ಣಿ, ಆ ಅಪ್ಪನ ಬುದ್ಧಿ ಗೊತ್ತಲ್ವೇ ನಿನಗೆ? ಎಲ್ಲ ಒಂದಿಟ್ಟು ಬಾಯಕ್ ಬಿಟ್ಕೊಂಬಂದೇವ್ನಿ, ಅದಕ್ಕೆ ಬಾಳ್ ತಿಮ್ಮಂಗ ಆಯ್ತು ತಂದೇವ್ನಿ. ಸುಮ್ಮನೆ ಅದಕ್ಕೆಲ್ಲ ಹಿಂಗೆ ಕಿರಿಸ್ತೀಯ ನೀನು? ಹೆಂಗುಸ್ರಾದರೂ ಹೊರ್ತ್ಕೋಬೇಕು ಅಂದ್ರೆ ಒಟ್ಟು. ಹೋಗಿ ಮಾಡಿಕೋ, ಏನು ಮಾಡೋಕ್ಕಾಗಲ್ಲ ನೋಡಿ. ಇವಾಗಲೇ ಹೇಳ್ತಾ ಇದ್ದೀನಿ, ಆ ಮೀನು ಪಾನು ತೊಳೆಯಕ್ಕೆ ನನಗೆ ಬರಲ್ಲ. ಅವು ಹೊಲ್ಸ್ ಮುದ್ದೆ ಅವು ನನ್ನ ಕೈಲಿ ತೊಳೆಯೋಕ್ಕಾಗಲ್ಲ. ನೀನೇ ತೊಳ್ಕೊಟ್ರೆ ಮಾಡಿಕ್ತೀನಿ ಅಷ್ಟೇನ. ಅಯ್ಯ ಮೀನ್ ತಂದಿ ನನಗೆ ತೊಳೆಯಕ್ ಬರಲ್ವೇನೆ? ತೊಳ್ಕೊಂಡ್ ಕೊಡ್ತೀನಿ ಬಿಡೆ. ಪಾಪ ಹುಡಗಲ್ಲ, ಒಳಗೆ ಹೋಗಿ ಒಂದಿಟ್ಟು ರಾಗಿ ಹಸಿಟ್ಟುನು ಒಂದಿಟ್ಟು ಉಪ್ಪು ಇಸ್ಕೊಂಬ. ಹುಡಗು ಅಮ್ಮಣಿ, ಅಡುಗೆ ಆಯ್ತೇನೆ ಅಮ್ಮಣಿ? ಅಡುಗೆ ಆಗಿದ್ರೆ ಆ ಹುಡುಗಿ ಯಾಕೆ ಹತ್ಲು ಇತ್ಲು ತಾರಿಕ್ತಾ ಇದ್ದಾನೆ. ಹೊಟ್ಟೆ ಹಸ್ತಿರ್ಬೇಕು ಇಕ್ಕಮ್ಮ ಅವ್ರಿಬ್ರಿಗೂ ಉಂಬಕ್ಕೆ. ಅಲ್ಕಣತೆ, ಆ ಉಪ್ಪು ಮೆಣಸಿನ್ಕಾಯಿನ ನೀವಳು ಸಾಕಿದ್ದೆ. ಹೋಗೊಂದೀಟ ಉಪ್ಪು ಹುಳಿ ಖಾರ ಕೂಡೈತೆ ನೋಡೋಗತ್ತೆ ನೀನು. ನೋಡಿದ್ಮೇಲೆ ಉಂಬಕ್ಕಿಕ್ಕನ. ನಿನ್ನಡಿಗೆ ನನ್ಗೇನು ಗೊತ್ತಾಕೈತೇನೆ ಅಮ್ಮಣ್ಣಿ? ಬಾಡ್ನ ಹೆಸರು ಮೀನ್ ಹೆಸರು ಮಾಡೋದು. ಹೋಗಿ ಏನಾಗಿಲ್ಲ, ಚೆನ್ನಾಗಿರ್ತೈತೆ, ತಂದು ಇಕ್ಕೋ, ಏನಾಗಲ್ಲ. ಸರ್ಕಣತೆ ಆತು.
ಸಾರು ಶನಕೈತೇನ ಅಪ್ಪಯ್ಯ? ಹೂ ಕಣಮ್ಮ, ಶನಕೇನ ಐತ್ ಸಾರು. ಆದ್ರೊಂದು ಈಟ ಹುಳಿ ಕಮ್ಮಿ ಹಾಕಿದಿರ, ಇನ್ನೊಂದು ಈಟ್ ಜಾಸ್ತಿ ಆಗಿದ್ದಿದ್ರೆ ಸಖತ್ತಾಗಿರೋದು ಸಾರು. ಓ, ನಾನು ಹೇಳ್ದೆ ಅಲ್ವೇನೆ ಅಮ್ಮಣ್ಣಿ ನಿನಗೆ, ಸಾಕಣತ್ತೆ ಸಾಕಣತ್ತೆ ಅಂತ ಸುಮ್ಮನಾದೆ ನೀನು. ಇನ್ನೊಂದೀಟ ಹುಣಸೆಹಣ್ಣ ಕದ್ರು ಒಯ್ದಿದ್ರೆ ಬಂಗಾರದಂಗಿರೋದು ಸಾರು. ಹೋಗ್ಲಿ ಬಿಡತ್ತ, ಏನು ಒಂದು ಊಟ ಕತಿಯಲ್ಲ. ಈಗೇನು ಬೈನಾಗ ಉಳಿತೈತಲ್ಲ ಇನ್ನೊಂದಿಟ್ಟು ಸಾರು, ಅದಕ್ಕೆ ಈಟ ಹುಣಸೆ ಹುಳಿ ಕದ್ರು ಒಯ್ದು ಕುದಿಯತ್ತಿಸ್ತೀನಿ ಹೇಳು, ಅದನ್ನೇ ಉಂಬಿವಿಂತ್ರಿ. ಪಾಪ ಮಂಜ, ನಿಧಾನಕ್ಕೆ ತಿನ್ನೋ ನೀನು, ಆಮೇಲೆ ಮುಳಿಗಿಳ್ ನುಂಗಿ ಅಳ್ತಾ ಕುಕ್ಕಂಡಿಯ. ನಿಧಾನಕ್ಕೆ ತಿನ್ನು ಬಿಡಿಸ್ಕೊಂಡು. ಅಜಯ್, ನಂಗೂ ಬತ್ತೈತೆ ಮೀನ್ ಬಿಡಿಸ್ಕೊಂಡು ತಿನ್ಬೋದು, ನಾನೇನ್ ಮುಳ್ಳು ಪಳ್ಳು ತಿಂಬಲ್ಲ. ಹೋದ್ಸಲಿ ಮಾಡಿದಾಗ ನಾನೇ ಬಿಡಿಸ್ಕೊಂಡು ತಿಂದಿದ್ದೀನಿ ಗೊತ್ತೇ. ನನ್ಗೂನು ಮೀನಿನ ಸಾರನ ಉಂಬಕ್ ಗೊತ್ತೈತೆ. ನಂಗೆ ಹೇಳಕ್ ಬರ್ಬೇಡ ನೀನು. ಜಾಣ ಮರಿ ನೀನು, ಜಾಣ ಮರಿ. ನಿಧಾನ ಕುಣ್ಣಪ್ಪ. ಜಾಣ ಮರಿ ನನ್ನ ಮಗ ಉಮ್ತಾನಪ್ಪ ನಿಧಾನಕ್ಕೆ. ಯಪ್ಪ, ಮುಳ್ದುಂಗಿನಪ್ಪ, ಮುಳ್ದುಂಗದೆ ಗಂಟ್ಲಕ್ ಸಿಕ್ಕಾಯ್ಕೆಂತು. ಅಜ್ಜಿ ಕುತ್ಕೆಗ್ ನೋಯ್ತೈತ್ ಕಣಜಿ. ಅಜಯ್ ಅಜ್ಜಿ, ಬಾಯಿ ಮುಚ್ಚಕ್ ಆಗ್ತಿಲ್ ಕಣಜಿ, ಹಂಗ ನೋಯ್ತೈತೆ, ಒಕ್ಕಂತೈತ್ ಕಣಜಿ. ಅನ್ನ ನುಂಗಿರೆ ಗಂಟ್ಲಗ್ ಒಕ್ಕಂಡಂಗ ಆಗ್ತೈತ್ ಕಣಜಿ. ನಮ್ ಬಡ್ಕಂಡೆ ನಿಧಾನಕ್ಕೆ ಬಿಡಿಸ್ಕೊಂಡು ತಿನ್ನೋ, ನಿಧಾನಕ್ಕೆ ಬಿಡಿಸ್ಕೊಂಡು ತಿನ್ನೋ ಅಂತಾನೆ. ಗಬ 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 ತುರಿಕೊಂಡು ಈಗ ಮುಳ್ಳೆಲ್ಲ ನುಂಗಿದ್ಯ ನೋಡು, ಗಂಟ್ಲಾಗೆಲ್ಲ ಸಿಕ್ಕಾಯ್ಕೊಂಡು ಅಡ್ಡಡ್ಡ ಕುಂತಿರ್ಬೇಕಯ್ಯನೋ. ನೀನು ತಾಟಿಗಿತ್ತೆ ಅಂತ ಅನ್ಕಣ, ನೀನು ನಿಧಾನ ಕುಂಬಲ್ಲ ನೀನು. ಇಲ್ಲ ಕಣಜಿ, ನಿಧಾನಕ್ಕೆ ಇಸಿಕೊಂಡು ತಿಂದೆ, ಆದ್ರೂ ಅದು ಎಲ್ಲಿತ್ತೋ ಸಣ್ಣ ಮುಳ್ಳು ನುಂಗ್ದೆ ಕಣಜಿ, ಗಂಟ್ಲಾಗ್ ನೋಯ್ತೈತೆ. ಏಯ್ ತಿನ್ನ ಕಂಡ್ಯಾವ್ರೆ, ಒಂದ್ ದಪ್ಪಂದ ತುತ್ತು ಮಾಡ್ಕೊಂಡು ನುಂಗು ಸರಿ ಹಾಕೈತಿ. ಒಂದಿಟ್ಟು ಅನ್ನ ಹೆಚ್ಚ ಈಕೆ ನುಂಗ ಒಳಕ್ ಹೋಗೈತಿ ಮುಳ್ಳು. ಕುದ್ಕೆಕ್ ಸಿಗಾಕಣೈತಿ ಅಂತಾನ, ಹಂಗೇನ ಅದನ್ನೇ ಒಂದು ಗಿರಾಗತಿ ಮಾಡ್ಕೊಂಡು ಉಮ್ತಾನೆ, ರಪ ರಪ ಉಂಡು ಎದ್ದೋಗೋದ್ ಬಿಟ್ಟು. ಏಯ್ ಬಿಡಪ್ಪಯ್ಯ, ಹುಡುಗನ್ ಯಾಕೆ ಗದ್ರ ಕಂಬ್ತೀಯ? ನಿನ್ನಂಗೆ ದೊಡ್ಡರಂಗೆ ಸಣ್ಣ ಹುಡುಗಿಗೆ ಉಂಬಕ್ ಬತ್ತೈತೇನ? ಯಾಕನ ಗದ್ರ ಕಂಬ್ತಾನ ಹುಡುಗನ್ನ, ಹುಡುಗನ್ನ. ಅಜ್ಜಿ ಅಜ್ಜಿ, ಏನ್ ಮಾಡಜ್ಜಿ, ಗಂಟ್ಲು ಜಾಸ್ತಿ ನೋಯ್ತೈತ್ ಕಣಜ್ಜಿ, ಉಂಬಕ್ ಬರಲ್ಲ. ಆ ಮುಳ್ಳು ಅಡ್ಡಡ್ಡ ಕೂಕೊಂಡಿರ್ಬೇಕು ಕಣಜ್ಜಿ ಗಂಟ್ಲಾಗೆ, ಅದಕ್ಕೆ ನೋಯ್ತೈತ್ ಕಣಜ್ಜಿ. ಏನಜ್ಜಿ ಮಾಡ್ಲಿ ಈಗ ನಾನು? ಅವಳು ಬೇಡ ಸುಮ್ಕಿರಪ್ಪ. ಏನಾಗಲ್ಲ ಅಪ್ಪ, ಈಗ ಒಂದ ಮುದ್ದೆನ ತುತ್ತು ಮಾಡ್ಕೊಂಡ್ ಕೊಡ್ತಾನ ದಪ್ಪಂದ, ಗೊಳಕ್ಕಂತ ನುಂಗ್ಬಿಟ್ರೆ ಎಲ್ಲ ಸರಿ ಆಕೈತೆ ಅವಾಗ. ಮುಳ್ಳಿರ್ತೈತಲ್ಲ ಅದು ಮುರ್ಕೊಂಡು ಒಳಕ್ ಹೋಗೈತೆ, ಅವಾಗ ಗಂಟ್ಲು ನೋಯ್ಯಲ್ಲ. ಪಾಪ, ಸಣ್ಣ ಪಾಪುಗೆ ಒಂದ ಮುದ್ದೇನ ದಪ್ಪಗ್ ತುತ್ತು ಮಾಡ್ಕೊಡಪ್ಪ, ನುಂಗ್ತಾನೀಗ ಗೊಳಕ್ಕಂತಾನ. ಅಮ್ಮಣ್ಣಿ, ನೀನ್ ನಿಂತ್ಕೊಂಡ್ ನೋಡ್ಬೇಡ, ಹೋಗು ನೀನ್ ಇಕ್ಕೊಂಡು ಉಣ್ಣೋಗೋಗಿ. ನಾನು ಆಮೇಲೆ ಪಾಪ ಗುಣಿಸಿ ಆಮೇಲೆ ಉಮ್ತೀನಿ, ನೀನ್ ಇಕ್ಕೊಂಡು ಉಣ್ಣೋಗೋಗಿ. ಸಾರು ತಣಗಾದ್ರೆ ಉಂಬಕ್ ಸೇರಲ್ಲ. ಹೋಗಮ್ಮ ಉಣ್ಣೋಗಮ್ಮ. ಬಿಡತ್ತೆ, ಆಮೇಲೆ ಇವ್ರಿಬ್ರು ಉಂಡ ಮೇಲೆ ನಾವಿಬ್ರು ಉಂಬನ್ ಬಿಡು. ಇಲ್ಲಾಂದ್ರೆ ಇಕ್ಕೊಂಡ್ ಕೊಡ ನಿನಗೆ ಉಂಬಕ್ಕಿ. ಬೇಡ ಬಿಡಮ್ಮ, ಆಮೇಲೆ ಇಬ್ರು ಉಂಬನ್ ಜೊತೆಗೆ ತಿರ್ಗಿನ್ನೆ ಹಾಕಿ ಇವು ಉಂಡೋ ತೆಟ್ಟಗಿಟ್ಟೆ ತೊಳೆದಿಕ್ಕಿ ಆಮೇಲೆ ಉಂಬನ್ ಹೇಳು ಇಬ್ರು ಜೊತೆಗೆ. ನೋಡ್ರಿ, ಈಗ ಹಿಂಗೇನಿ ನಿಮ್ಮನೆಗೂ ಹುಡುಗರು ಮೀನಿನ ಸಾರ್ನಾಗ ಉಂಬೋದು. ನಮ್ದಂತೂ ಮೀನಿನ ಸಾರು ಮಾಡಿರಿ ಇದೇ ಗೋಳು, ಗಂಟ್ಲ ಸಿಕ್ಕಾಕೊಂಡೈತ್ ಮುಳ್ಳು ಅಂತಾನ. ನಿಮ್ಮನೆಗೂ ಹಿಂಗೇನ ಹುಡುಗರು ಮೀನಿನ ಸಾರ್ನಾಗ ಉಂಬ ಅಳ್ತಾ ಕುಕೊಂಡಿದ್ರಿ? ಕಮೆಂಟ್ ಮಾಡ್ರಿ. ಹಂಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಯಾರ್ಯಾರು ಶಿರಾ ಜಾಣರು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ವೋ ಮರಿದಂಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ.